ಏನ ಬಿಜೆಪಿ ಪ್ಲಾನ್ ಏನಿದೆ? ಜಿಟಿ ದೇವೇಗೌಡರು ನಿಗೂಢ ನಡೆ ಬಿಜೆಪಿ ಪ್ಲಾನ್ನಲ್ಲಿ ಬದಲಾವಣೆ ಆಗ್ತಾ ಇದೆ. ಇಬ್ಬರು ಅಭ್ಯರ್ಥಿಗಳಿಗೆ 60 ಮತಗಳನ್ನು ಹಾಕಿಸಿದಂತಹ ಬಿಜೆಪಿ ಮೊದಲು 29 ಶಾಸಕರ ಮತ ಹಾಕಿಸಲು ಪ್ಲಾನ್ ಮಾಡಿಕೊಂಡಿದ್ದಂತಹ ಬಿಜೆಪಿ ಸದ್ಯ ಜಿಟಿ ದೇವೇಗೌಡರ ನಡೆ ಬಗ್ಗೆ ನಿಗಾ ಇಟ್ಟಿದ್ದ ಬಿಜೆಪಿ ನಾಯಕರು ಇದೀಗ ಕೊನೆ ಕ್ಷಣದಲ್ಲಿ ತಂತ್ರಗಾರಿಕೆಯನ್ನು ರೂಪಿಸುತ್ತಿದ್ದಾರೆ. ಅಂದರೆ 30:30 ಸೂತ್ರವನ್ನ ಮುಂದಿಡ್ತಾ ಇದ್ದಾರೆ. ಜೆಡಿಎಸ್ಗೆ ಬಿಜೆಪಿಯ ಮೊದಲ 5 ಪ್ರಾಶಸ್ತ್ಯದ ಮತಗಳು ಸಿಗುತ್ತೆ, 60 ದ್ವಿತೀಯ ಪ್ರಾಶಸ್ತ್ಯದ ಮತಗಳು ಬೇಕು. ಹಾಗಾಗಿ ಜಿಟಿ ದೇವೇಗೌಡರು ಇಟ್ಟಿರುವಂತಹ ನಿಗೂಢ ಹೆಜ್ಜೆ ಬಿಜೆಪಿ ಪ್ಲಾನ್ನಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. 60 ಮತಗಳನ್ನು ಹಾಕಿಸಿದಂತಹ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳಿಗೆ ಮೊದಲು 29 ಶಾಸಕರ ಮತ ಹಾಕಿಸಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದವರು ಈಗ 60 ಮತಗಳನ್ನು ಹಾಕಿಸೋದಕ್ಕೆ ಪ್ಲಾನ್, ಅದು ಕೂಡ ಇಬ್ಬರು ಅಭ್ಯರ್ಥಿಗಳಿಗೆ. ನೋಡಿ, ಇತ್ತ ಕಾಂಗ್ರೆಸ್ನಲ್ಲಿ ಮೊದಲ 4 ಅಭ್ಯರ್ಥಿ 30 ಮತಗಳು, ಇಲ್ಲಿ ಇಬ್ಬರು ಅಭ್ಯರ್ಥಿಗಳಿಗೆ 60 ಮತಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ 4ರಿಗೆ 20 ಮತಗಳನ್ನು ಹಾಕೋದಕ್ಕೆ, ಇತ್ತ ಬಿಜೆಪಿಯಲ್ಲಿ ಇಬ್ಬರಿಗೆ 60 ಮತಗಳನ್ನು ಹಾಕಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಏನಿರ್ಬೋದು ಈ ಕೊನೆ ಟೈಮ್ನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರೋದು? ಯಾಕೆ, ಏನು ಅಪ್ಡೇಟ್ ಕೊಡಿ. ಇಂಚರ ಈಗಾಗಲೇ ವಿಧಾನ ಪರಿಷತ್ನ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಏನು ಕಣಕ್ಕಿಳಿದಿದ್ದಾರೆ, ಇವರು ಒಬ್ಬ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಅದು 28 ಮತಗಳು ಕೂಡ ಬೇಕು. ಆದ್ರೆ ಅದು ಗೆಲುವಿನ ಕೋಟ 29 ಇರ್ತಕ್ಕಂಥದ್ದು. 28 ಹಾಕಿದ್ರು ಸಹಿತ ಒಂದು ಅಭ್ಯರ್ಥಿಗಳು ಕೂಡ ಗೆಲುವು ಕೂಡ ಆಗ್ಬಹುದು. ಆದ್ರೆ ಒಂದು ಲೆಕ್ಕಾಚಾರ, ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದಿಷ್ಟು ಬದಲಾವಣೆ ಕೂಡ ಈಗ ಮಾಡಿರ್ತಕ್ಕಂಥದ್ದು. ಮೊದಲಿಗೆ 28 ಹಾಕ್ಸೋಣ ಅನ್ನುವಂತ ಲೆಕ್ಕಾಚಾರಕ್ಕೆ ಇದ್ರು. ಅದರ ಜೊತೆಗೆ ಒಂದು ಇಬ್ರು ಅಭ್ಯರ್ಥಿಗಳಿಗೆ ಮಾತ್ರ ಒಂದು 30 ಮತಗಳನ್ನ ಹಾಕ್ಸೋಣ ಅನ್ನುವಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಏನಾದ್ರೂ ತಿರಸ್ಕೃತರಾದ್ರೆ ಅಥವಾ ಒಂದ್ ಕಡೆ ಏನಾದ್ರೂ ಮತಗಳು ಅಡ್ಡ ಮತದಾನ ಆಗುವಂತದ್ದು ಏನಾದ್ರು ಆದ್ರೆ ಈ ಎಲ್ಲ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ಒಂದ್ ಕಡೆ 30 ಮತಗಳನ್ನ ಹಾಕ್ಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು ಇಬ್ರು ಅಭ್ಯರ್ಥಿಗಳು. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು 4 ಅಭ್ಯರ್ಥಿಗಳಿಗೂ ಸಹಿತ 30 ಮತಗಳನ್ನ ಹಾಕಿಸುವಂತಹ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡುವಂಥದ್ದು. ಯಾತಕ್ಕಾಗಿ 30 ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಈ ರೀತಿ ಪ್ಲಾನ್ ಮಾಡ್ಕೊಂಡ್ರು ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲಕ್ಕೆ ಎಡೆ ಮಾಡ್ಕೊಡ್ತಾ ಇದೆ. ಅವರಿಗೆ ಬೇಗ 28 ಹಾಕ್ಸಿದ್ರು ಸಹಿತ 4 ಮತಗಳು ಕೂಡ ಕಡಿಮೆ ಆಗುವಂಥದ್ದು, ಅದನ್ನ ಕೂಡ ಇಬ್ರು ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರ್ತಕ್ಕಂಥ ಶಾಸಕರು ಕೂಡ ಹಾಕ್ತಾರೆ ಅನ್ನುವಂಥದ್ದು ಕೂಡ, ಅದರ ಜೊತೆಗೆ ಜೆಡಿಎಸ್ ಪಕ್ಷದಿಂದಲೂ ಕೂಡ ಹಾಕುವಂತ ಲೆಕ್ಕಾಚಾರದಲ್ಲೂ ಕೂಡ ಇದ್ರು ಅನ್ನುವಂಥದ್ದು. ಇದೀಗ 30 ಹಾಕಿಸ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚುವರಿ ಶಾಸಕರನ್ನ ಸೆಳೆಯುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾದ್ರ ಅನ್ನುವಂತ ಚರ್ಚೆಗಳು ಕೂಡ ಇದೀಗ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಈಗ ಮತಗಳು ಕೂಡ ಅಡ್ಡ ಮತದಾನ ಆದ್ರೆ ಮಾತ್ರ ಇಲ್ಲಿ 30 ಮತಗಳು 5 ಅಭ್ಯರ್ಥಿಗಳಿಗೂ ಕೂಡ 30 ಬೀಳಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದು ಮತಗಳು ಕೂಡ ಕಡಿಮೆ ಆಗುವಂಥದ್ದು, 5ನೇ ಅಭ್ಯರ್ಥಿ ಗೆಲುವಿಗೆ ಒಂದ್ ಕಡೆ ತೊಡಕಾಗುವಂಥದ್ದು. ಆದ್ರೆ ಇದೀಗ 30 ಮತಗಳನ್ನ ಪ್ರತಿಯೊಬ್ಬ ಅಭ್ಯರ್ಥಿ ಹಾಕಿಸಿದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚುವರಿ ಮತಗಳು ಕೂಡ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತದ್ದು. ಆ ಒಂದು ಹೆಚ್ಚುವರಿ ಮತಗಳನ್ನ ಯಾವ ರೀತಿಯಾಗಿ ಸೆಳೆಯುವಂತ ಪ್ರಯತ್ನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರ ಹೂಡಿದ್ದಾರೆ ಅನ್ನುವಂಥದ್ದು ಫಲಿತಾಂಶ ಬಂದ ಬಳಿಕವೇ ಯಾರೆಲ್ಲ ಅಡ್ಡ ಮತದಾನ ಹಾಕಿದ್ದಾರೆ, ಬಿಜೆಪಿಯಿಂದ ಸೆಳೆದುಕೊಂಡ್ರ ಅಥವಾ ಜೆಡಿಎಸ್ ಪಕ್ಷದಿಂದ ಸೆಳೆದುಕೊಂಡ್ರ, ಹೀಗೆ ಹಲವು ರೀತಿಯ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಹಾಗಾಗಿ ಫಲಿತಾಂಶ ಬಂದ ಬಳಿಕವೇ ಕೂಡ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ ಕೂಡ ಗೊತ್ತಾಗ್ಲೇ ಇದೆ. ಇದರ ಜೊತೆಗೆ ಬಿಜೆಪಿ ನಾಯಕರು ಸಹಿತ ಇಬ್ಬರು ಅಭ್ಯರ್ಥಿಗಳು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು. ಒಬ್ಬೊಬ್ಬ ಅಭ್ಯರ್ಥಿಗೆ ಕೂಡ 28 ಮತಗಳನ್ನ ಹಾಕಿಸ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಮೊದಲಿಗಿದ್ರು. ಆದ್ರೆ ಇದೀಗ ಒಂದಿಷ್ಟು ಜೆಡಿಎಸ್ ಪಕ್ಷದಿಂದ ಕೆಲವೊಂದಿಷ್ಟು ಜಿಟಿ ದೇವೇಗೌಡರ ಒಂದಿಷ್ಟು ಲೆಕ್ಕಾಚಾರ ಅವನ್ನೆಲ್ಲ ಕೂಡ ಗಮನಿಸಿ ಇದೀಗ ಅವರು ಸಹಿತ ಒಬ್ಬ ಅಭ್ಯರ್ಥಿಗೂ ಕೂಡ 30 ಸ್ಥಾನ ಒಂದು ಮತವನ್ನ ಹಾಕಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥ ಈಗಾಗಲೇ ಬಹುತೇಕ ಬಿಜೆಪಿಯ ಎಲ್ಲ ಶಾಸಕರು ಸಹಿತ ಮತದಾನವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈ 2 ಅಭ್ಯರ್ಥಿಗಳು ಕೂಡ ಆಗಿರ್ತಕ್ಕಂಥ ಇನ್ನ ಉಳಿದಿರ್ತಕ್ಕಂಥ ಪ್ರಾಶಸ್ತ್ಯ ಮತಗಳು ಏನಿದಾವೆ ಅವುಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ಹಾಕಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತದ್ದು ಕೂಡ ಸಾಧ್ಯತೆ ಇರುವಂತದ್ದು. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.